ಏನು? ನೀವು ಹೇಳಿದ ಕೆಲಸ ಎಲ್ಲ ಮುಗೀತು. ನನ್ನ ಮೊಬೈಲ್ ಕೊಡಿ, ನಾನು ಹೋಗ್ಬೇಕು. ಕೆಲ್ಸ ಮುಗೀತು ಅಂತ ನೀನ್ ಹೇಳೋದಲ್ಲ, ನಾವ್ ಹೇಳ್ಬೇಕು. ನಾವು ನಾಳೆ ಬೆಳಗ್ಗೆನೆ ಫಂಕ್ಷನ್ಗೆ ಹೋಗ್ಬೇಕಾಗಿದೆ. ನಮ್ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿಟ್ಬಿಟ್ಟು ಹೋಗು. ಫಲ್ಗುಣಿ, ನಮ್ ಬಟ್ಟೆಗಳನ್ನೆಲ್ಲ ಐರನ್ ಕೊಡು ಇವಳಿಗೆ. ಅಕ್ಕ ಹೇಳಿದ್ ಕೇಳಿಸ್ಲಿಲ್ವಾ? ನಡಿ. ಜೊತೆ ಆಪರೇಷನ್ ಥಿಯೇಟರ್ ಒಳಗಡೆ ಬರ್ತಾ ತಾನೆ? ತಗೋ, ಎಲ್ಲ ಐರನ್ ಮಾಡು. ಎಲ್ಲ ಕ್ಲೀನ್ ಆಗೇ ಇದೆಯಲ್ಲ? ಐರನ್ ಆಗಿದೆ. ಹೌದಾ? ಕೊಡಿಲ್ಲಿ. ತಗೋ, ಇವಾಗ ಐರನ್ ಮಾಡು. ಓ, ಅಶೋಕ್. ಹೆಂಡ್ತಿನ್ ಬಿಟ್ಟಿರಕ್ಕಾಗಲ್ವೇನೋ ಪಾಪ. ಅಕ್ಕ, ಯಾವ್ದೋ ಫೋನ್ ಬರ್ತಿದೆ ನೋಡು. ಇನ್ಯಾರು? ಆ ಅಶೋಕ್. ಅಷ್ಟೊತ್ತಿಂದ ಒಂದೇ ಸಮ ಫೋನ್ ಮಾಡ್ತಾ ಇದ್ದಾನೆ. ಅದೇನು ಅಂತ ಕೇಳು. ಅಯ್ಯೋ, ಅವನತ್ರ ನಾನ್ ಯಾಕೆ ಮಾತಾಡ್ಲಿ? ಫೋನ್ ತಾನೇ, ಮಾಡಿದ್ರೆ ಮಾಡ್ಕೋತಾನ್ ಬಿಡು. ಫಲು, ಆ ಅಕ್ಕ, ಆಪರೇಷನ್ ಮಾಡಿಸ್ತಾಳೆ ಇವಳು. ಏನೋ ದೊಡ್ಡದಾಗಿ ದುಡ್ಡೆಲ್ಲ ಕಟ್ಬಿಟ್ಟಿದೀನಿ, ಆಪರೇಷನ್ ಮಾಡಿಸ್ತೀನಿ ಅಂತಿದ್ಲು. ಅದೇನ್ ಮಾಡ್ತಾಳಪ್ಪ. ಸರ್, ಯಾರಿಗೆ ಫೋನ್ ಮಾಡ್ತಿದ್ದೀರಾ? ಶಿವಗಾಮಿಗೆ ಫೋನ್ ಮಾಡ್ತಾ ಇದ್ದೀನಿ ಶಿವಕುಮಾರ್. ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ. ಫೋನ್ ರಿಂಗ್ ಆಗ್ತಿದೆ, ಫೋನ್ ಮಾತ್ರ ರಿಸೀವ್ ಮಾಡ್ತಾರೆ. ಸರ್, ನನಗನ್ಸುತ್ತೆ ಊರ್ಮಿಳಾ ಮನೆಯವರು ಬೇಕಂತಾನೆ ನಮ್ಮ ಮೇಡಮ್ ಫೋನ್ ಎತ್ತಿಟ್ಟಿರ್ತಾರೆ. ನೀವಿಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಶಿವಕುಮಾರ್. ನಾನು ಹೋಗಿ ಅವ್ರಿಗೆ ಗ್ರಾಚಾರ ಬಿಡಿಸಿ ಶಿವಗಾಮಿನ ಕರ್ಕೊಂಬರ್ತೀನಿ. ಸರ್ ಸರ್, ಒಂದು ನಿಮಿಷ ಇರಿ ಸರ್. ಯಾಕಿಷ್ಟು ಟೆನ್ಷನ್ ಆಗ್ತಿದ್ದೀರಾ? ಸರ್, ಇಲ್ಲಿ ಆಪರೇಷನ್ ನಡೀತಾ ಇದೆ. ಆಪರೇಷನ್ ಮುಗಿಯೋ ತನಕ ಸ್ವಲ್ಪ ಸಮಾಧಾನವಾಗಿರಿ ಸರ್. ನಾವೀಗ ಏನೇ ಮಾಡಿದ್ರು ಅದು ಆಪರೇಷನ್ಗೆ ಎಫೆಕ್ಟ್ ಆಗುತ್ತೆ. ನೀವು ಇಲ್ಲಿ ಇರಲೇಬೇಕು ಸರ್. ಅಲ್ಲಿ ಹೋಗಿ ಗಲಾಟೆ ಮಾಡೋದು, ಅವ್ರು ಪೊಲೀಸ್ನವ್ರನ್ನ ಕರೆಸೋದು, ನೀವು ಸ್ಟೇಷನ್ಗೆ ಹೋಗೋದು ಪರಿಸ್ಥಿತಿ ಈಗ ಸರಿ ಇಲ್ಲ ಸರ್.